ಒಮ್ಮೆ ನಿಮಗೇನಾದರೂ ಒಬ್ಬರಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತಿದ್ದೀರಿ ಎಂದು ಅನ್ನಿಸಿದರೆ ಅವರನ್ನು ಮತ್ತೆ ಡಿಸ್ಟರ್ಬ್ ಮಾಡಬೇಡಿ. ಒಂದು ಹಂತದಲ್ಲಿ ಚೂರಾದ ಮನುಷ್ಯ ತನಗಾಗಿ ಬಂದ ಸಂತೋಷವನ್ನು ತಿರಸ್ಕರಿಸಿ ಬಿಡುತ್ತಾನೆ. ಯಾರು ನಿಮಗೆ ಕಷ್ಟ ಕೊಟ್ಟಿದ್ದಾರೋ ಅವರಿಗೂ ಕಷ್ಟಗಳು ಬರುತ್ತೆ. ವಿಶ್ವಾಸವಿಡಿ, ಅದನ್ನು ನೋಡುವ ಭಾಗ್ಯ ನಿಮಗೆ ಸಿಗುತ್ತೆ. ಬೇರೆಯವರಿಗಾಗಿ ನಿಮ್ಮನ್ನು ನಿರ್ಲಕ್ಷ್ಯ ಮಾಡದೆ ಇರುವವರೇ ನಿಮ್ಮವರಾಗಿರುತ್ತಾರೆ. ಅರೆ, ಗೌರವ ಕೊಡುವುದಾದರೆ ಜೀವಂತ ಇರುವಾಗಲೇ ಕೊಡಿ. ಸತ್ತ ಮೇಲೆ ದ್ವೇಷಿಸುವವರು ಕೂಡ ಅಳುತ್ತಾರೆ. ಮೌನವಾಗಿ ಸಹಿಸಿಕೊಳ್ಳುತ್ತಿದ್ದರೆ ನೀವು ಒಳ್ಳೆಯವರು. ಅದೇ ಸ್ವಲ್ಪ ಏನಾದರೂ ಮಾತನಾಡಿ ನೋಡಿ. ನಿಮ್ಮಷ್ಟು ಕೆಟ್ಟವರು ಬೇರೆ ಯಾರೂ ಇರೋದಿಲ್ಲ. ಪ್ರತಿ ಸಂಬಂಧಗಳಿಗೆ ಅದರದೇ ಆದ ಸೀಮೆ ಇದೆ. ಆತ್ಮ ಸನ್ಮಾನದ ಮಾತು ಬಂದಾಗ ಸಂಬಂಧಗಳನ್ನು ಮುಗಿಸಿ ಬಿಡುವುದೇ ಒಳ್ಳೆಯದು. ಅವಲಂಬನೆ ಮನುಷ್ಯನನ್ನು ಮುಳುಗಿಸುತ್ತೆ ಮತ್ತು ನಿರೀಕ್ಷೆಗಳು ಮನುಷ್ಯನನ್ನು ದುರ್ಬಲಗೊಳಿಸುತ್ತೆ. ಮುಕ್ತ ಹೃದಯದವರು ಬೇಗ ಕೋಪಿಸಿಕೊಳ್ಳುತ್ತಾರೆ, ಬೇಗ ಅಳುತ್ತಾರೆ, ಅಷ್ಟೇ ಬೇಗ ಸಮಾಧಾನ ಕೂಡ ಆಗ್ತಾರೆ. ಇಂಥ ಜನರು ದೇವರಿಗೆ ತುಂಬಾ ಇಷ್ಟ ಆಗ್ತಾರೆ. ಯಾವ ವ್ಯಕ್ತಿ ದುಃಖದಲ್ಲಿಯೂ ಸಂತೋಷವಾಗಿದ್ದಾರೆ ಎಂದರೆ ಅವರ ಜೀವನ ಸಫಲವಾಯಿತು ಎಂದರ್ಥ. ಹೃದಯ ಈಗಲೂ ಜೀವಂತವಾಗಿದೆ, ಆದರೆ ಭಾವನೆಗಳೇ ಸತ್ತು ಹೋಗಿವೆ. ಅಗತ್ಯಕ್ಕಿಂತ ಹೆಚ್ಚು ನಾವು ಯಾರನ್ನಾದರೂ ಬೆಸೆದುಕೊಂಡರೆ ಕೊನೆಯಲ್ಲಿ ಅವರು ನಮ್ಮನ್ನು ಬಿಟ್ಟು ಹೋಗಿ ಬಿಡುತ್ತಾರೆ. ಇಲ್ಲಿ ಯಾರು ನಿಮಗೆ ಜೊತೆಯಾಗಿ ನಿಲ್ಲುವುದಿಲ್ಲ. ಇಲ್ಲಿ ನೀವೇ ಹೋರಾಡಬೇಕು, ನೀವೇ ಸಂಭಾಳಿಸಿಕೊಳ್ಳಬೇಕು, ನಿಮಗೆ ನೀವೇ ಸಮಾಧಾನವನ್ನು ಹೇಳಿಕೊಳ್ಳಬೇಕು. ಹುಡುಕಲು ಹೊರಟರೆ ಜೀವನದಲ್ಲಿ ಒಂಟಿಯಾಗಿ ಇರಬೇಕಾಗುತ್ತದೆ. ನೀವು ಎಷ್ಟು ಹೆದರುತ್ತೀರೋ ಜನ ನಿಮ್ಮನ್ನು ಅಷ್ಟೇ ಹೆದರಿಸುತ್ತಾರೆ. ನೀವು ಧೈರ್ಯ ತೋರಿಸಿದರೆ ದೊಡ್ಡವರೇ ನಿಮ್ಮ ಮಾತಿಗೆ ತಲೆಬಾಗುತ್ತಾರೆ. ಯಶಸ್ವಿಯಾಗಲು ಇವೆರಡರ ಅವಶ್ಯಕತೆ ಇದ್ದೇ ಇದೆ. ಒಂದು ನಿಮ್ಮನ್ನೇ ಹಿಂದಕ್ಕೆ ಎಳೆಯುವುದು, ಮತ್ತೊಂದು ಮುಂದುವರಿಯಲು ಅನಿವಾರ್ಯ ಮಾಡಿಕೊಳ್ಳುವುದು. ಎಷ್ಟು ನಿಜವಾದ ಮತ್ತು ಆಳವಾದ ಪ್ರೀತಿ ಇರುವುದು ನೋವು ಕೂಡ ಅಷ್ಟೇ ಆಳವಾಗಿ ಅನುಭವಿಸಬೇಕಾಗುತ್ತದೆ. ಜೀವನದಲ್ಲಿ ಖುಷಿಯಾಗಿರಬೇಕು. ಹಾಗಾದರೆ ನಿಮ್ಮನ್ನು ಮರೆತವರನ್ನು ಮೊದಲು ನೀವು ಮರೆತು ಬಿಡಿ. ಒಬ್ಬ ಅತ್ಯುತ್ತಮ ವ್ಯಕ್ತಿ ತನ್ನ ನೇರ ನುಡಿಯಿಂದ ಗುರುತಿಸಲ್ಪಡುತ್ತಾನೆ. ಒಳ್ಳೆಯ ಮಾತುಗಳನ್ನು ಗೋಡೆಯ ಮೇಲೆ ಕೂಡ ಬರೆದಿರುತ್ತಾರೆ. ಒಬ್ಬರ ಆತ್ಮ ಸನ್ಮಾನದ ಮೇಲೆ ಪ್ರತಿ ಬಾರಿ ಪೆಟ್ಟು ಬೀಳುತ್ತಿದ್ದರೆ ಆ ಸಂಬಂಧ ಎಷ್ಟು ಸುಂದರವಾಗಿದ್ದರೂ ಕೊನೆಯಲ್ಲಿ ಅದು ಒಡೆದು ಹೋಗುತ್ತೆ. ಹೊರಗಿನಿಂದ ಶಾಂತವಾಗಿ ಕಾಣಿಸಲು ಒಳಗಿನಿಂದ ತುಂಬಾ ಹೋರಾಡಬೇಕಾಗುತ್ತದೆ. ಮೊದಲು ನಿಮ್ಮ ಮೇಲೆ ಧ್ಯಾನವಿಡಿ, ಆಮೇಲೆ ನಮಗೆ ಜ್ಞಾನ ನೀಡಿ. ಅವರು ಸ್ವಾರ್ಥಕ್ಕಾಗಿ ಬೇಟೆಯಾಗುತ್ತಿದ್ದರು, ನಾವು ಆ ಸ್ವಾರ್ಥವನ್ನು ಮುಗಿಸಿಬಿಟ್ಟೆವು. ಕೆಟ್ಟ ಸಮಯ ಎಂತಹ ತಿಚೋರಿ ಎಂದರೆ ಅಲ್ಲಿಂದ ಸಫಲತೆಯ ಶಸ್ತ್ರಗಳು ದೊರೆಯುತ್ತದೆ. ಯಾರು ನಿಮಗಾಗಿ ಜೀವ ಕೊಡಲು ಸಿದ್ಧರಿದ್ದಾರೋ ಅವರಿಗಾಗಿ ಬದುಕುವುದನ್ನು ಕಲಿಯಿರಿ. ನಿಮ್ಮನ್ನು ಎಷ್ಟು ಜನ ಗುರುತಿಸುತ್ತಾರೆ ಎಂಬುದು ಮುಖ್ಯವಲ್ಲ, ಆದರೆ ಯಾತಕ್ಕಾಗಿ ಗುರುತಿಸುತ್ತಿದ್ದಾರೆ ಎಂಬುದು ಮುಖ್ಯವಾಗಿದೆ. ಒಳ್ಳೆಯದನ್ನು ಯೋಚನೆ ಮಾಡಿದರೆ ಒಳ್ಳೆಯದೇ ಆಗುತ್ತೆ, ಕೆಟ್ಟದ್ದನ್ನು ಯೋಚನೆ ಮಾಡಿದರೆ ಕೆಟ್ಟದ್ದೇ ಆಗುತ್ತೆ. ನೀವು ಏನು ಯೋಚಿಸುತ್ತೀರೋ ನೀವು ಅದೇ ಆಗುತ್ತೀರಿ. ಆದ್ದರಿಂದ ಜೀವನದಲ್ಲಿ ಯಾವಾಗಲೂ ಒಳ್ಳೆಯದನ್ನೇ ಯೋಚಿಸಿ. ದೊಡ್ಡ ದೊಡ್ಡ ಮಾತುಗಳನ್ನು ಎಲ್ಲರೂ ಮಾತನಾಡುತ್ತಾರೆ, ಆದರೆ ಹೃದಯ ದೊಡ್ಡದಾಗಿರಬೇಕು. ಯಾರ ತೊಡೆಯ ಮೇಲೂ ತಲೆ ಇಟ್ಟು ಮಲಗಬೇಡಿ, ಯಾಕೆಂದರೆ ಒಂದು ವೇಳೆ ಅವರು ನಿಮ್ಮನ್ನು ಬಿಟ್ಟು ಹೋದರೆ ರೇಷ್ಮೆ ದಿಂಬಿನ ಮೇಲೆ ಮಲಗಿದರೂ ನಿದ್ದೆ ಬರುವುದಿಲ್ಲ. ಬೇರೆಯವರನ್ನು ನಿಯಂತ್ರಣದಲ್ಲಿ ಇಡುವುದನ್ನು ತಾಕತ್ತು ಎನ್ನಿಸಿಕೊಳ್ಳುವುದಿಲ್ಲ. ನಮ್ಮನ್ನು ನಾವು ನಿಯಂತ್ರಿಸುವುದೇ ದೊಡ್ಡ ತಾಕತ್ತು. ಸಹಿಸಿಕೊಳ್ಳಬೇಕು, ಸಮಯ ಬಂದಾಗ ಮಾತನಾಡಲು ಬೇಕು. ಜೀವನದಲ್ಲಿ ಶಾಂತಿ ಇರಬೇಕು ಮತ್ತು ಶಾಂತಿಯಿಂದ ಬದುಕಲು ಬೇಕು. ಕಳೆದು ಹೋದ ವಸ್ತುವನ್ನು ನೆನಪಿಸಿಕೊಳ್ಳಬೇಡಿ, ಸಿಕ್ಕಿರುವುದನ್ನು ಹಾಳು ಮಾಡಿಕೊಳ್ಳಬೇಡಿ. ಸಾವಿಗಿಂತ ಮುಂಚೆ ಒಂದು ಸಾವಾಗುತ್ತೆ. ಒಮ್ಮೆ ನಿಮ್ಮ ಪ್ರೀತಿಯಿಂದ ದೂರವಾಗಿ ನೋಡಿ. ನಿಮ್ಮ ಆತ್ಮವಿಶ್ವಾಸದ ಅಪಹಾಸ್ಯವಾಗದ ಹಾಗೆ ಪ್ರೀತಿ ಮಾಡಿ. ಈ ಪ್ರೀತಿಯ ಅವಶ್ಯಕತೆ ಇದೆ, ಆದರೆ ಆತ್ಮಗೌರವಕ್ಕಿಂತ ಮುಖ್ಯವಲ್ಲ. ಇಂದು ಪ್ರೀತಿಯ ಹೊಸ ಯುಗ. ಈಗ ನೀವು, ನಾಳೆ ಮತ್ಯಾರೋ. ಜೀವನ ಮೋಹದೊಂದಿಗೆ ಶುರುವಾಗುತ್ತೆ, ಮೋಹ ಭಂಗವಾದ ಮೇಲೆ ಮುಗಿದು ಹೋಗುತ್ತೆ. ನೀವು ಯಾರಿಗಾದರೂ ಹರ್ಟ್ ಮಾಡುತ್ತಿದ್ದರೆ ಮತ್ತೆ ಅವರು ಮೌನವಾದರು ಎಂದರೆ ತಿಳಿದುಕೊಳ್ಳಿ, ಅವರು ತಮಗಿಂತ ಹೆಚ್ಚು ನಿಮ್ಮನ್ನೇ ಪ್ರೀತಿಸುತ್ತಿದ್ದಾರೆ ಎಂದು. ಸರಿಯಾದ ದಾರಿ ಮತ್ತು ಸಮಯದ ಸರಿಯಾದ ಜ್ಞಾನವಿಲ್ಲ ಅಂದರೆ ಉದಯಿಸುವ ಸೂರ್ಯನು ಕೂಡ ಒಡೆದ ಹಾಗೆ ಕಾಣಿಸುತ್ತೆ.
ಬೇರೆಯವರ ಅರಮನೆಯಲ್ಲಿ ಗುಲಾಮರಾಗಿ ಬಾಳುವುದಕ್ಕಿಂತ ಸ್ವಂತ ಗುಡಿಸಿನಲ್ಲಿ ರಾಜನಾಗಿ ಬಾಳುವುದು ಒಳಿತು. ಸೈಕಾಲಜಿ ಪ್ರಕಾರ ನೀವು ಎಷ್ಟು ಮುಖ್ಯ ಎಂಬುದನ್ನು ಜನರಿಗೆ ತಿಳಿಸಲು ಪ್ರಯತ್ನಿಸಿದರೆ ಜನ ನಿಮ್ಮನ್ನು ಸಹಾಯಕ್ಕಾಗಿ ಬೆಳೆಸಿಕೊಳ್ಳುತ್ತಾರೆ. ಅವರನ್ನು ನಿರ್ಲಕ್ಷಿಸಿ, ಆದ್ದರಿಂದ ನೀವು ಎಷ್ಟು ಮುಖ್ಯ ಎಂದು ಅವರಿಗೆ ತಿಳಿಯುತ್ತೆ. ಎಷ್ಟು ಬೇಕಾದರೂ ಪ್ರಶಂಸೆ ಮಾಡಿ, ಆದರೆ ಅವಮಾನ ಮಾತ್ರ ತುಂಬ ಯೋಚಿಸಿ ಮಾಡಿ. ಅವಮಾನ ಎಂತಹ ಋಣವೆಂದರೆ ಅವಕಾಶ ಸಿಕ್ಕಾಗ ಬಡ್ಡಿ ಸಮೇತ ಕೊಟ್ಟು ಹೋಗುತ್ತೆ. ಯಾರನ್ನಾದರೂ ತುಂಬ ಯೋಚನೆ ಮಾಡಿದರೆ ಅವರು ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾರೆ ಎಂದು ಹೇಳುತ್ತಾರೆ, ಆದರೆ ಹೆಚ್ಚು ಇಷ್ಟಪಟ್ಟರೂ ನಮ್ಮ ಜೀವನದಲ್ಲಿ ಅವರು ಯಾಕೆ ಬರುವುದಿಲ್ಲ? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಶ್ರೀ ಕೃಷ್ಣ.